ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಾರ್ಚ್ 14ರಂದು ಗ್ರಹಗಳ ರಾಜ ಸೂರ್ಯ ಮೀನರಾಶಿಗೆ ಸಾಗ್ತಾ ಇದ್ದಾನೆ. ಮೀನರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಬುಧಾದಿತ್ಯ, ಶುಕ್ರಾದಿತ್ಯ ಮತ್ತು ಚತುರ್ಗ್ರಹಿ ಯೋಗಗಳು ರೂಪುಗೊಳ್ತಾ ಇದೆ. ಈ ಯೋಗಗಳ ಪ್ರಭಾವದಿಂದ ಬಹಳಷ್ಟು ಬದಲಾವಣೆಯಾಗಲಿದೆ. ಜೊತೆಗೆ ಚಂದ್ರಗ್ರಹಣ ಕೂಡ ಆರಂಭವಾಗಲಿದ್ದು, ಈ ಗ್ರಹಣದ ದಿನ ಎಲ್ಲರೂ ತುಂಬಾ ಜೋಪಾನವಾಗಿ ಇರಬೇಕಾಗತ್ತೆ. ಮಾರ್ಚ್ 14ರಂದು ಚಂದ್ರಗ್ರಹಣ ಮತ್ತು ಪಾಲ್ಗುಣ ಹುಣ್ಣಿಮೆ ಇರೋದ್ರಿಂದ ಎರಡು ಒಂದೇ ದಿನ ಇರೋದ್ರಿಂದ ಈ ರಾಶಿಯವರಿಗೆ ತುಂಬ ಅದೃಷ್ಟ ಒದಗಿ ಬರಲಿದೆ. ಆ ರಾಶಿಗೆ ಅದೃಷ್ಟವಾದರೆ ಈ ರಾಶಿಗೆ ಕಷ್ಟದ ದಿನಗಳು ಆರಂಭವಾಗುತ್ತೆ. ಹಾಗಾದರೆ ಯಾವ ರಾಶಿಗೆ ಅದೃಷ್ಟ, ಯಾವ ರಾಶಿಗೆ ಕೆಡುಕು ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದಲೂ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಚಂದ್ರಗ್ರಹಣ, ಸೂರ್ಯಗ್ರಹಣ ಬಂದು ಹೋದ ನಂತರ ಕೆಲವು ರಾಶಿಯವರಿಗೆ ಅದೃಷ್ಟ ಒದಗಿ ಬರುತ್ತೆ. ಅದರಲ್ಲೂ ಕೂಡ ಈ ಚಕ್ರದ ಜನರಿಗೆ ಅದೃಷ್ಟವೋ ಅದೃಷ್ಟ ಬದಲಾಗಿ ಈ ರಾಶಿಯ ಚಕ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಹಣ, ಅಧಿಕ ಸಂಪತ್ತು ಕೂಡ ಆವರಿಸಿಕೊಳ್ಳಲಿದೆ. ಮೊದಲನೆಯದಾಗಿ ಮೇಷರಾಶಿಯವರ ಜೀವನವೇ ಈ ಬಾರಿ ಬದಲಾಗಲಿದೆ. ಅದರಲ್ಲೂ ನಾಳೆಯ ಹುಣ್ಣಿಮೆಯ ನಂತರ ಬಹಳಷ್ಟು ಬದಲಾವಣೆಯನ್ನು ಈ ರಾಶಿಯವರು ಕಾಣಲಿದ್ದಾರೆ. ಮೇಷರಾಶಿಯವರ ಜೀವನವೇ ಬದಲಾಗಲಿದ್ದು, ಅವರು ಯಾವುದೇ ಬಂಡವಾಳವನ್ನು ಹಾಕಿದರೂ ಕೂಡ ಉತ್ತಮ ಲಾಭವನ್ನೇ ಗಳಿಸುತ್ತಾರೆ. ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಇನ್ನು ಮುಂದೆ ಎದುರಾಗೋದಿಲ್ಲ. ಮಿಥುನ ರಾಶಿಯ ಜನರು ಎಷ್ಟೇ ಕೋಪ ಮಾಡಿಕೊಂಡು ಸಂಬಂಧಗಳನ್ನು ದೂರ ಮಾಡಿಕೊಂಡಿದ್ರು, ಆ ಸಂಬಂಧಗಳೆಲ್ಲವೂ ಹುಡುಕಿ ಬರ್ತಾ ಇದೆ. ಜೊತೆಗೆ ಯಾವುದೇ ಬಂಡವಾಳವನ್ನು ಹಾಕಿದರೂ 2 ಪಟ್ಟು ಲಾಭವನ್ನೇ ಈ ರಾಶಿಯವರು ಅನುಭವಿಸಲಿದ್ದಾರೆ. ಇನ್ನು ಕಟಕ ರಾಶಿಯ ಜನರು ಈ ಬಾರಿ ಉತ್ತುಂಗಕ್ಕೆ ಏರುವ ಸಾಧ್ಯತೆಗಳಿದೆ. ಪ್ರಮೋಷನ್ ಸಿಗುವ, ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಬಹುತೇಕವಿದ್ದು, ಆಫೀಸ್ನಲ್ಲೂ ಉತ್ತಮ ಬೆಳವಣಿಗೆ, ಬಾಂಧವ್ಯಗಳನ್ನು ಹೊಂದಲಿದ್ದಾರೆ. ಇನ್ನು ಕನ್ಯಾ ರಾಶಿಯ ಜನರಿಗೆ ಈ ಬಾರಿ ಮದುವೆ ವಿಳಂಬವಾಗ್ತಾ ಇದ್ರೆ, ಈ ಬಾರಿ ಅಂದರೆ ಈ ಒಂದು ಹುಣ್ಣಿಮೆ ಕಳೆದು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ಕಳೆದ ನಂತರ ಸಂಬಂಧಗಳು ಅರಸಿ ಬರುತ್ತದೆ. ಈ ಮೊದಲು ಕ್ಯಾನ್ಸಲ್ ಆದಂತಹ ಸಂಬಂಧಗಳು ಕೂಡ ಈ ಬಾರಿ ಹುಡುಕಿ ಬರುತ್ತೆ. ಜೊತೆಗೆ ಈ ವರ್ಷದ ಕೊನೆಯಷ್ಟರಲ್ಲಿ ಅಂದರೆ ದೀಪಾವಳಿ ಅಮಾವಾಸ್ಯೆಯ ಒಳಗೆ ಮದುವೆಯಾಗುವ ಶುಭ ಯೋಗವು ಲಭಿಸಲಿದೆ. ಇನ್ನು ಕೊನೆಯದಾಗಿ ಸಿಂಹರಾಶಿಯವರು ಎಷ್ಟೇ ಬಾರಿ ಈಗಾಗಲೇ ಎಕ್ಸಾಮ್ಸ್ಗಳನ್ನು ಕಟ್ಟಿ ಫೇಲ್ ಆಗಿದ್ರೂ ಕೂಡ ಈ ಬಾರಿ ಸಿಂಹರಾಶಿಯವರು ಸಿಂಹರಾಶಿಯಲ್ಲಿ ಪಾಸಾಗುವಂಥ ಅದೃಷ್ಟ ಒದಗಿ ಬರಲಿದೆ. ಜೊತೆಗೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕಾಗಿರುತ್ತೆ. ಓದಿನ ಕಡೆ ಗಮನ ಕೊಟ್ಟಲ್ಲಿ ಈ ಬಾರಿ ಒಳ್ಳೆಯ ರ್ಯಾಂಕ್ನೊಂದಿಗೆ ಉತ್ತಮ ಫಲಿತಾಂಶಗಳನ್ನೇ ಪಡೆಯಲಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.